ಕ್ರಾಸ್. ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಅಕ್ರಮವಾಗಿ ಗುಡ್ಡವನ್ನು ಕುಸಿಯುವ ರೀತಿಯಲ್ಲಿ ಮಣ್ಣು ಹೊಡೆಯುತ್ತಿರುವ ದಂಧೆ. ಇದಕ್ಕೆ ಕುಂದೂರು ಪಿಡಿಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸಹ ಹೊಣೆಯಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂಗೆ ಅನ್ಕಂತ ಹೋದ್ರೆ ಇದ್ದೂರಲ್ಲಿ ಇರ್ತಕ್ಕಂಥವ್ರು ಪಂಚಾಯತಿ ಮಾಡ್ಲಿಲ್ಲ ಅಂದ್ರೆ ನೆರೂರಲ್ಲಿ ಬಂದು ಪಂಚಾಯತಿ ಮಾಡಿ ಹೋಗಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಈ ಮಾಧ್ಯಮಗಳು ಸಹ ಸೃಷ್ಟಿಯಾಗ್ಬಿಟ್ಟಿದಾವೆ. ನಾನು ಹೇಳೋದು, ನಿಮ್ಮೂರಲ್ಲಿರ್ತಕ್ಕಂಥ ಸ್ವತ್ತನ್ನ, ನಿಮ್ಮೂರಲ್ಲಿರ್ತಕ್ಕಂಥ ಹಣವನ್ನ, ನಿಮ್ಮೂರಲ್ಲಿರ್ತಕ್ಕಂಥ ಸ್ವಾಭಿಮಾನವನ್ನ ಇನ್ನೊಂದೂರಿಗೆ ಬಿಟ್ಕೊಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಆದೇಶನೇ ಬಂದಿದೆ. ಗ್ರಾಮ ಪಂಚಾಯಿತಿ ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರಬಾರದು, ಯಾವುದೇ ಚಿಹ್ನೆಗೆ ಒಳಗಾಗಿರಬಾರದು. ಅದಕ್ಕೆ 5 ವರ್ಷಕ್ಕೆ ಒಮ್ಮೆ ಪಂಚವಾರ್ಷಿಕ ಯೋಜನೆಯ ಅಡಿ ಇಷ್ಟು ಕೋಟಿ ಅಂತ ಪಂಚಾಯಿತಿ ಕೊಟ್ಬಿಡುತ್ತೆ. ಆ ಪಂಚಾಯಿತಿಯ ಹಣವನ್ನ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರುಗಳು ಆ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಗ್ರಾಮ ಪಂಚಾಯಿತಿ ಅಂದ್ರೆ ದುಡ್ಡು ಬರಲ್ಲ. ಅದಕ್ಕೆ ನಾವು ತಾಲೂಕ್ ಪಂಚಾಯತಿ ಹೋಗ್ಬೇಕು, ಜಿಲ್ಲಾ ಪಂಚಾಯತಿ ಹೋಗ್ಬೇಕು, MLA ಹತ್ರ ಹೋಗ್ಬೇಕು, MP ಹತ್ರ ಹೋಗ್ಬೇಕು ಅಂತ ಹೇಳಿ ಸುಳ್ಳು ಹೇಳಿ ನಿಮ್ಮ ಹತ್ರ ಓಟುಗಳನ್ನ ಗೀಟಿಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಇಡೀ ನಿಮ್ಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಬಡಾವಣೆಗಳಿರ್ತವೆ ಅಥವಾ ಎಷ್ಟು ಊರುಗಳು ಬರ್ತವೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಷ್ಟು ಕೋಟಿ ಅನುದಾನ, ಅಂದ್ರೆ ಒಂದು ಪಂಚಾಯತಿಗೆ ಇಷ್ಟು ಕೋಟಿ ಅನುದಾನ ಅಂತ ಸರ್ಕಾರವೇ ಕೊಟ್ಟಿರುತ್ತೆ. ಆ ಹಣವನ್ನ ಯಾವ ರೀತಿ ಬಳಸಬೇಕು ಅನ್ನೋ ವಿಚಾರ ಗ್ರಾಮ ಪಂಚಾಯತಿ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲಕ್ಕೆ ಎಜುಕೇಶನ್ ಬೇಕಾಗಿಲ್ಲ ನೋಡಿ. ಆ ವಿಚಾರವಾಗಿ PDO, ಸೆಕ್ರೆಟರಿ ಅಂತ ಇಬ್ಬರನ್ನ ಆಯ್ಕೆ ಮಾಡ್ತಾರೆ ಒಂದು ಪಂಚಾಯಿತಿಗೆ. ಗ್ರಾಮ ಲೆಕ್ಕಾಧಿಕಾರಿ ಅಂದ್ರೆ ಅದರಲ್ಲಿ ಬರ್ತಕ್ಕಂಥ ಕರ ವಸೂಲಿ, ನೆಲ್ಲಿ ನೀರು ಕಂದಾಯ, ಹೀಗೆ ಹಲವಾರು ಈ ಸ್ವತ್ತಿಂದ ಆಗಿರ್ಬೋದು, ಕಂದಾಯದ ನೆಲ ಕಂದಾಯ ಆಗಿರ್ಬೋದು, ಟ್ಯಾಕ್ಸ್ ರೀತಿಯಲ್ಲಿ ವಸೂಲಿ ಮಾಡ್ಕೊಂಡು ಅವರು ಸರ್ಕಾರಕ್ಕೆ ಮತ್ತೆ ವಾಪಸ್ ತಗೊಂಡು PDOಗಳು ಈ ಕಡೆಯಿಂದ ಎಷ್ಟು ಬಂತು, ಈ ಹಣವನ್ನ ಯಾವ್ದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಗೆದ್ದಿರ್ತಕ್ಕಂಥವ್ರು ಮಾಡಬೇಕು. ಬಟ್ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ ನೋಡಿ. ಇವರು ಗಣೇಶ್ ಅಂತ ಕುಂದೂರು ಗ್ರಾಮ ಪಂಚಾಯತಿಯ ಗ್ರಾಮ ಲೆಕ್ಕಾಧಿಕಾರಿ, ಬೆಳಗ್ಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಹಾಗೆ ಶಿವಪ್ರಸಾದ್, ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ನಿನ್ನೆ ಇನ್ಚಾರ್ಜ್ ತಗೊಂಡಿದ್ದಾರೆ. ಇದು ಘಟನೆ ನಡೆದಿರ್ತಕ್ಕಂಥದ್ದು 8ನೇ ತಾರೀಕು, ಇದೇ ತಿಂಗಳು 8ನೇ ತಾರೀಕು ಅಂದ್ರೆ ಮೊನ್ನೆ. ಬಟ್ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ದಾಖಲಾತಿ ಇಲ್ಲದೆ RI ಹಾಗೂ VI ಊರಿನ ಗ್ರಾಮಸ್ಥರು ಗ್ರಾಮದ ಠಾಣೆಯ ಜಾಗದಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಕೂಲಂಬಿ ಪೊಲೀಸ್ ಠಾಣೆಗೆ ವಶಪಡಿಸಿರುತ್ತಾರೆ. ಆ ವಶಪಡಿಸಿರ್ತಕ್ಕಂಥ ಆ ಜಾಗದ ಅಥವಾ ಆ ಲಾರಿಯ ಮಾಲೀಕರು ಯಾವ ರೀತಿ ಬಿಡಿಸ್ಕೊಂಡು ಹೋದ್ರು ಅಂತ ಕೇಳಿದ್ರೆ ಒಬ್ಬ ಅಧಿಕಾರಿಗೂ ಅದರ ಬಗ್ಗೆ ಗೊತ್ತೇ ಇಲ್ಲ. ದಾವಣಗೆರೆ ಡಿಸ್ಟ್ರಿಕ್ಟ್ ಆಫೀಸರ್ ರಶ್ಮಾ ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ನನಗೆ ಇಂಟಿಮೇಷನ್ನೇ ಬಂದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹೊನ್ನಾಳಿ ತಾಲೂಕ್ ಶಿವಪ್ರಸಾದ್ ಅವರಿಗೆ ಹೇಳಿದ್ರೆ, ಸರ್ ಸ್ಥಳಕ್ಕೆ ಹೋಗಿದ್ದೆ, ಒಂದು ಗಾಡಿ ಮೇಲೆ ಕೇಸ್ ಮಾಡಿದಾರಂತೆ, ಇನ್ನು 3 ಗಾಡಿ ಬಿಟ್ಟು ಕಳಿಸಿದಾರಂತೆ, ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ.
ಅದೇ ಗ್ರಾಮಕ್ಕೆ ಸಂಬಂಧಪಟ್ಟಂತ ಪ್ರಸನ್ನ ಕುಮಾರ್ ಅಂದ್ರೆ ಸುಮಾರು ವರ್ಷದಿಂದ ಆ ಜಾಗವನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಸಾಮಾಜಿಕ ಸೇವೆ ಮಾಡ್ತಕ್ಕಂತ ಒಬ್ಬ ಕಾಮನ್ ಮ್ಯಾನ್, ಅಂದ್ರೆ ಆ ಊರಿನ ಒಂದು ಗಡಿ ಭಾಗವನ್ನೇ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಈ ವ್ಯಕ್ತಿ ಇಡೀ ಊರೇ ಬೆಂಕಿ ಹತ್ತಿ ಹೋಗಿದೆ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಎಲ್ಲರನ್ನೂ ಎದುರಕೊಂಡು ಸರ್ಕಾರದ ಸ್ವತ್ತನ್ನು ಕಾಯ್ತಾ ಇದ್ದಾರೆ. ಅಂತ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರು ಯಾವ ಉದ್ಧಾರಕ್ಕೋಸ್ಕರ PDO, ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ? ಊರನ್ನ ಒಂದೊಂದು ರೀತಿ ಒಂದೊಂದು ಸಮಸ್ಯೆಗಳು ಒಂದೊಂದು ಗ್ರಾಮದಲ್ಲಿ ಬರ್ತಾ ಇದ್ದಾವೆ. ಅಷ್ಟಕ್ಕೂ ಒಂದೇ ಇರೋದು, ನಿಮ್ಮ ಗ್ರಾಮದಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಅವರೇ ಅದನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ಹತ್ರನೇ ಅಸ್ತ್ರ ಇರುತ್ತೆ. ಪ್ರಶ್ನೆನೂ ನಿಮ್ಮಲ್ಲೇ ಇದ್ದಾಗ ಉತ್ತರನೂ ನಿಮ್ಮಲ್ಲಿರುತ್ತೆ. ನೀವು ಅದನ್ನ ಮತ್ತೆ ಮೇಲ್ಭಾಗಕ್ಕೆ ಹೋಗಿ ಜಾಸ್ತಿ ತಲೆ ಕೆಡಿಸ್ಕೊಂಡು ನೀವು ವೈರಿಗಳಾಗಬೇಡಿ. ಈಗ ಲಾರಿ ನಿಂತಿರ್ತಕ್ಕಂಥದ್ದು ನೋಡಿದ್ದೀರಾ? ಪ್ರತಿಯೊಂದು ಫುಟೇಜ್ ಅನ್ನು ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ಟೇಷನ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ವಿಡಿಯೋ ನೋಡ್ತಾ ಇದ್ದೀರಾ ತಾನೆ? ಅವ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವೇ ಕೇಳಿ. ಮಹೇಶ್ ಲೆಟರ್ ತರಬೇಡ, ಅಲ್ಲೇ ಇಟ್ಕೊಂಡು ಒಂದು ತಿಂಗಳ ಟೈಮ್ ತಗೊಂಡು ಪರ್ಮಿಷನ್ ತಗೊಂಡು ಒಂದೇ ಇಲ್ಲ ಅದೇ ಅಲ್ಲಿ ಅದ್ರಾಗ ಮಿಕ್ಸ್ ಮಾಡಿ ಅದ್ರ ಇಟ್ಕೊಂಡು ನಂಬರ್ 33 ಇವೆಲ್ಲ ಸ್ಕೆಚ್ ಆಗಿಲ್ಲ ಸರ್. ಮತ್ತೆ ಹೆಂಗ್ ತುಂಬಕ್ಕೆ ಅವಕಾಶ ಕೊಡ್ತಾರೆ? ಸ್ಕೆಚ್ ಇಲ್ದಲೆ ಹೆಂಗ್ ಕೊಡ್ತಾರೆ? ನೀವು ಹೆಂಗೆ ತುಂಬಸಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀರಿ ಸ್ಕೆಚ್ ಇಲ್ದಲೆ? ಅಲ್ಲ, ಅವ್ರು ಜಮೀನು ತೋರಿಸಿದ್ದಾರೆ, ಸ್ಕೆಚ್ ಇದೆಯಾ ಅದಕ್ಕೆ? ಯಾವುದೇ ಸ್ಕೆಚ್ ಇಲ್ಲ. ಮಂಜೂರಾತಿ ಸ್ಕೆಚ್ ಇದೆ, ಮಂಜೂರಾತಿ ಇದೆ. ಸ್ಕೆಚ್ ಇಲ್ಲೇ ಬರುತ್ತೆ ಅಂತ ಹೇಳಿ, ಆ ಭೂಮಿನೇ ಅಂತ ಹೇಳಿ ಹೆಂಗ್ ನಿಖರಾಗಿ ಹೇಳ್ತೀರಿ ನೀವು? ಅವ್ರು ಕೇಳುವಾಗಲ್ಲ ಸರ್, ನಾನು ಪಬ್ಲಿಕ್ ಕೇಳ್ತದಲ್ಲ. ನಾನು ನಿಮ್ಮನ್ನ ನನಗೆ ಗೊತ್ತಿಲ್ಲ. ಗ್ರಾಮ ಆಡಳಿತಾಧಿಕಾರಿ ನೀವು, ಹೌದಾ? ಗ್ರಾಮ ಅಧಿಕಾರಿ ಅಂದಾಗ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ನೀವು, ಹೌದಾ? ಆ ಭೂಮಿ ಇಲ್ಲೇ ಬರುತ್ತೆ ಅಂತೇಳಿ ನಿಮಗೇನಾದ್ರು ನಿಖರವಾದ ಮಾಹಿತಿ ಇದೆಯಾ?